ನಮಸ್ಕಾರ. ನಾನು ಕ್ಲಾಸಿಕ್ KS ಅಂಡ್ IAS ಸ್ಟಡಿಸಕಲ್ ಸಂಸ್ಥೆಯ ನಿರ್ದೇಶಕನಾಗಿ ಹಾಗೂ ಸ್ಪರ್ಧಾ ಸ್ಫೂರ್ತಿಯ ಪ್ರಧಾನ ಸಂಪಾದಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ ಆಗಸ್ಟ್ 2, 2026 ಪೊಲೀಸ್ ನೇಮಕಾತಿ ಪರೀಕ್ಷೆ ಇದೆ. ತಾವೆಲ್ಲ ಪೊಲೀಸ್ ಆಕಾಂಕ್ಷಿಗಳು ಬಹಳ ಸೀರಿಯಸ್ ಆಗಿ ಓದ್ಕೊಂಡಿದ್ದೀರಿ, ಬಹಳ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಿದೆ. ತಾವೆಲ್ಲ ಎಷ್ಟೋ ಮಾಡೆಲ್ ಟೆಸ್ಟ್ಗಳನ್ನು ಬರೆದಿದ್ದೀರಿ, ರಿಹರ್ಸಲ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ. ಸೊ ಈ ಸಂಡೇ ಪರೀಕ್ಷೆ ಇರೋದ್ರಿಂದ ತಾವೆಲ್ಲ ಬಹಳ ಒಂದು ಸ್ಟ್ರೆಸ್ನಲ್ಲಿ ಇದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ತಾವು ಏನಂದರೆ ಬಹಳಷ್ಟು ತಯಾರಿ ಮಾಡ್ಕೊಂಡಿದ್ದೀರಿ, ಬಟ್ ಸ್ಟ್ರೆಸ್ನಲ್ಲಿ ಇರೋದ್ರಿಂದ ಸ್ವಲ್ಪ ಯು ಶುಡ್ ಟೇಕ್ ಸಮ್ ಪ್ರಿಕಾಷನ್ಸ್ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮಿನೇಷನ್. ಸೊ ಪರೀಕ್ಷೆಗೆ ಕೆಲವೊಂದು ನಾನು ಕೊಡುವಂಥದ್ದು ನಾನು ತಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಪರೀಕ್ಷೆ ಆಗಸ್ಟ್ 2 ಸಂಡೇ ಇದೆ. ತಾವೆಲ್ಲ ಹಿಂದಿನ ದಿನ ನಿಮ್ಮದು ತಯಾರಿ ಹೇಗಿರ್ಬೇಕಂದ್ರೆ ಸಂಜೆ 6 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಗೆ ನಿಮ್ಮದು ಪ್ರಿಪ್ರೇಷನ್ ಕ್ಲೋಸ್ ಆಗಬೇಕು ಅನ್ನೋಂಥ ವಿಚಾರ ನಾನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಯಾಕಂದರೆ ನೀವು ನೈಟ್ ಆದಷ್ಟು ರಾತ್ರಿ 10 ಗಂಟೆ 12 ಗಂಟೆವರೆಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊಂದಲ ಸ್ಟಾರ್ಟ್ ಆಗ್ತದೆ. ಇನ್ನೂ ಅದು ಓದಬೇಕಾಗಿತ್ತು, ಇದು ಓದಬೇಕಾಗಿತ್ತು ಅನ್ನೋಂಥ ಪ್ರೆಷರ್ ಮೌಂಟ್ ಆಗ್ತದೆ. ಅದಕ್ಕೆ ಬೆಟರ್ ಅಂದರೆ ಯು ಶುಡ್ ಕ್ಲೋಸ್ ಯುವರ್ ಪ್ರಿಪ್ರೇಷನ್ ಬಿಫೋರ್ ಸ್ಯಾಟರ್ಡೇ ಟಿಲ್ 6 o'clock ಆರ್ 8 o'clock. ನಿಮ್ಮ ತಯಾರಿ ಮಾಡ್ಕೊಡ್ರಿ, ನೀವು ಶೆಡ್ಯೂಲ್ ಹಾಕೊಡ್ರಿ. ಅದರ ನಂತರ ಮತ್ತೆ ಯಾವುದೂ ಪ್ರಿಪ್ರೇಷನ್ ಮಾಡೋವಂಥದ್ದಿಲ್ಲ ನೈಟ್. ಸೊ ಹೀಗಾಗಿ ನಿಮಗೆ ಸ್ಟ್ರೆಸ್ ಇರಬಾರ್ದು ಅಂತ ತಿಳ್ಕೊಂಡು ಆ ವಿಚಾರ ನೀವು ಪ್ಲಾನ್ ಮಾಡ್ಕೋಬೇಕು. ಸೊ ಸಿದ್ಧತೆಯನ್ನು ಏನು ನೋಡ್ಕೋಬೇಕು, ಏನು ಓದ್ಕೊಂಡಿದ್ರೆ ಅಷ್ಟೇ ಸಾಕು. ಮತ್ತು ಬೇರೆ ಹೊಸ ಸ್ಟಡಿ ಮೆಟೀರಿಯಲ್ಸ್ ನೋಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ನೈಟ್ ಸಹಿತ ನೀವು ಪ್ರತಿನಿತ್ಯ ನೀವು ಹೇಗೆ ಊಟ ಮಾಡ್ತಾ ಇದ್ರಿ, ಕರೆಕ್ಟ್ ಟೈಮ್ ನಾಷ್ಟ ಊಟ ನಿಮ್ದೆಲ್ಲ ಸೇಮ್ ಶೆಡ್ಯೂಲ್ ಇರಬೇಕು. ರಾತ್ರಿಗೆ ನೀವು 8 ಗಂಟೆಗೆ ಅಥವಾ 10 ಗಂಟೆಗೆ ಊಟ ಮಾಡಿಕೊಂಡು ಸೇಮ್ ಯು ಶುಡ್ ಹ್ಯಾವ್ ಎಡಿಕ್ವೇಟ್ ಸ್ಲೀಪ್. ಮತ್ತು ರಾತ್ರಿನೂ ಸಹಿತ ನಿಮ್ದು ಸಫಿಷಿಯಂಟ್ ನಿದ್ದೆ ಆಗಿರಬೇಕು. ಪ್ರತಿದಿನ ನೀವು ಹೇಗೆ ನಿದ್ದೆ ಮಾಡ್ತೀರಿ ಹಾಗಿರಬೇಕು ಅನ್ನೋಂಥ ವಿಚಾರ. ಯಾಕಂದ್ರೆ ನೆಕ್ಸ್ಟ್ ಡೇ ನಿಮ್ಮ ಪರೀಕ್ಷೆಗೆ ಅದು ಅಫೆಕ್ಟ್ ಆಗಬಾರ್ದು ಅನ್ನೋಂಥ ವಿಚಾರ. ಮತ್ತು ಪರೀಕ್ಷೆಗೆ ತಾವು ಸಂಡೇ 10 ಗಂಟೆ 10:30 ಇದೆ. ಸೊ ಆ ಟೈಮಿಂಗ್ಗಿಂತ ಮುಂಚೆ ನೀವು ಆಲ್ಮೋಸ್ಟ್ 1.5 ತಾಸು ಬೆಟರ್ ಟು ರೀಚ್ ದೇರ್ 1.5 hour ಬಿಫೋರ್. ಯಾಕಂದ್ರೆ ನಿಮ್ಗೆ ಹೋಗುವಾಗ ಟ್ರಾಫಿಕ್ ಇರ್ಬೋದು, ಮಳೆ ಇರ್ಬೋದು, ರೋಡ್ ಬ್ಲಾಕ್ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ಬೆಟರ್ ಟು ಹ್ಯಾವ್ ಅಂದ್ರೆ ಪ್ರಯರ್ ಟೈಮಿಂಗ್ಸ್ ದೇರ್. ಅಂದ್ರೆ 1.5 ತಾಸು ಮೊದಲು ನೀವು ಪ್ಲಾನ್ ಹಾಕೊಡ್ರಿ. ಸೊ ಪರೀಕ್ಷೆಗಿಂತ ಮುಂಚೆ 1.5 hour ಅಲ್ಲಿ ಬಿಡ್ಲಿಕ್ಕೆ ನೀವು ಅಲ್ಲಿ ಇದ್ಬಿಟ್ರೆ ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಇಲ್ಲ ಅಂದ್ರೆ ಹೋಗುವಾಗ ಮಳೆ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಹೀಗೆಲ್ಲ ತೊಂದರೆ ಆಗ್ತದೆ ಅನ್ನೋಂಥ ವಿಚಾರ. ಬಟ್ ನೀವು ಪ್ರಿಪೇರ್ಡ್ ಇರಬೇಕಾಗ್ತದೆ. ಸೊ ಮತ್ತು ಮುಂಚಿತವಾಗಿ ನಿಮ್ಮದು ನಾಷ್ಟ ಬ್ರೇಕ್ಫಾಸ್ಟ್ ಏನಿರಬೇಕು, ಹೇಗೆ ಏನು ಪ್ರತಿನಿತ್ಯ ನೀವು ಹೇಗೆ ಮಾಡ್ತೀರಿ ಹಾಗೆ ಇರಬೇಕು. ಯಾಕಂದ್ರೆ ನಿಮ್ದು ಫುಡ್ ಪ್ಯಾಟರ್ನು ಪ್ಲಸ್ ನಿಮ್ದು ಏನದೆ ನೀರಿನ ವ್ಯವಸ್ಥೆ, ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು, ಅದೆಲ್ಲ ನೀವು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಮತ್ತು ಪರೀಕ್ಷೆಗೆ ಹೋದ ತಕ್ಷಣ, ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ನಾನು ಏನನ್ನು ಅಟೆಂಡ್ ಆಗಬೇಕು, ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣನೇ ಫಸ್ಟ್ ಕ್ವಶನ್ಸ್ ದಿಂದ ನಾನು ಬಿಗಿನ್ ಮಾಡ್ಕೋಬೇಕು, ಅಥವಾ ಫಸ್ಟ್ ಒಂದು 5 minutes ನಾ ಕ್ವಶನ್ಸ್ ಹೇಗಿದೆ ಅಂತೇಳಿ ಒಂದು ರೌಂಡ್ ಗ್ಲಾನ್ಸ್ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ನೀವು ತಯಾರಿ ಮಾಡ್ಕೋಬೇಕು. ಅಂಡ್ ಕ್ವಶನ್ಸ್ ನಿಮ್ಗೆ ಗೊತ್ತದ 100 ಪ್ರಶ್ನೆಗಳಿದೆ. ಅಂಡ್ 90 minutes ಟೈಮ್ ಇದೆ. 60 + 30 90 minutes ಟೈಮ್ ಇದೆ. 90 ಮಿನಿಟ್ನಲ್ಲಿ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡುವಂಥದ್ದು ತಾವು ತಯಾರಿ ಮಾಡ್ಕೊಂಡಿರ್ತೀರಿ. ಮತ್ತು ಸಾಕಷ್ಟು ಮಾಡೆಲ್ ಟೆಸ್ಟ್, ಕ್ಲಾಸಿಕ್ ಮಾಡೆಲ್ ಟೆಸ್ಟ್ಗಳಿರ್ಬೋದು, ಮತ್ತು ಬೇರೆ ಬೇರೆ ಮಾದರಿ ಪರೀಕ್ಷೆ ನೀವೆಲ್ಲ ಬರ್ದಿದ್ದೀರಿ, ನಿಮ್ಗೆ ಗೊತ್ತಿದೆ. ಮತ್ತು ನಿಮ್ಮ ಇಮ್ಯಾಜಿನೇಷನ್ ಹೆಂಗಿರ್ಬೇಕಂದ್ರೆ ಇದು ಒಂದು ಮಾಡೆಲ್ ಟೆಸ್ಟ್ನೇ, ನಿಜವಾದ ಪರೀಕ್ಷೆ ನೀವು ಬರಿತಾ ಇದ್ದೀರಿ. ಬಟ್ ಸ್ಟಿಲ್ ಏನಂದ್ರೆ ನೀವು ನಾನು ಮಾಡೆಲ್ ಟೆಸ್ಟ್ ಬರ್ದಿದ್ದಿಲ್ಲ, ಅದಕ್ಕಿಂತಲೂ ಚೆನ್ನಾಗಿ ಇದನ್ನು ಮಾಡ್ತೀನಿ ಅನ್ನೋ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಆಲ್ವೇಸ್ ನೀವು ಸ್ಮೈಲಿಂಗ್ ಇರಬೇಕು, ಆಲ್ವೇಸ್ ನಗುಮುಖದಿಂದ ಇರಬೇಕು. ಮತ್ತು ಪರೀಕ್ಷೆ ಹಾಲ್ನಲ್ಲಿ ಕುಂತಾಗ ಅಟ್ಲೀಸ್ಟ್ ಫಸ್ಟ್ 1 or 2 minutes 1 ಅಥವಾ 2 ನಿಮಿಷ ನೀವು ಬ್ರೀದಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ಉಸಿರಾಟ ಚೆನ್ನಾಗಿ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಸಮ್ ಏನಂದ್ರೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಅನ್ನೋಂಥ ವಿಚಾರ ತಮಗೆ ಹೇಳ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ ತಮಗೆ ಕೊಟ್ಟ ತಕ್ಷಣ ಅದರಲ್ಲಿ ಮಿಕ್ಸ್ಡ್ ಅದು ನಿಮಗೆಲ್ಲ ಗೊತ್ತಿದೆ. ಹಿಸ್ಟ್ರಿ ಇರ್ಬೋದು, ಜಾಗ್ರಫಿ, ಪಾಲಿಟಿ, ಎಕಾನಮಿ, ಜನರಲ್ ಸೈನ್ಸು, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರ್ಬೋದು, ಎಲ್ಲ ಮಿಕ್ಸ್ಡ್ ಇರ್ತದೆ ಅದು. ಅದರಲ್ಲಿ ನಿಮಗೆ ಸರಳವಾಗಿರುವಂತಹ ಪ್ರಶ್ನೆಗಳನ್ನ ಮೊದಲು ಅಟೆಂಡ್ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ಬೋದು. ನಿಮಗೆ ಸರಳ ಅನಿಸುವಂತಹ ಪ್ರಶ್ನೆಗಳನ್ನ, ನಿಮಗೆ ಜಾಗ್ರಫಿ ಸರಳ ಅನಿಸ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಸರಳ ಅನಿಸ್ಬೋದು, ಅಂಥವುಗಳನ್ನ ಫಸ್ಟ್ ನೀವು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದ್ರೆ ಯು ಕ್ಯಾನ್ ರಿಟೈನ್ ಯುವರ್ ಕಾನ್ಫಿಡೆನ್ಸ್ ಟಿಲ್ ಕಂಪ್ಲೀಷನ್ ಆಫ್ ದ ಪೇಪರ್ ಅನ್ನೋಂಥದ್ದು. ಇಲ್ಲ ಕೆಲವೊಂದ್ಸಲ ಏನಾಗ್ತದೆ, ನಿಮಗೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಇರ್ಬೋದು ಅಥವಾ ಟೆಸ್ಟ್ ಆಫ್ ರೀಸನಿಂಗ್ ಪ್ರಶ್ನೆಗಳನ್ನು ನೀವು ಅಟೆಂಪ್ಟ್ ಮಾಡ್ತಾ ಹೋದಾಗ ಅವಾಗ ಆ ಪ್ರಶ್ನೆಗಳಿಗೆ ಹೆಚ್ಚಿಗೆ ಟೈಮ್ ತಗೋಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಮಾಡೋ ಪ್ರಿಪರೇಷನ್ ಮಾಡ್ಕೋವಾಗ ಇಟ್ ಮೇ ಕನ್ಸ್ಯೂಮ್ ಮೋರ್ ಟೈಮ್. ದೇರ್ ಫೋರ್ ಏನಂದ್ರೆ ಫಸ್ಟ್ ನೀವು ಟೈಮ್ ಕಡಿಮೆ ತಗೋಂತ ಏನಂದ್ರೆ ಸಬ್ಜೆಕ್ಟ್ಸ್ಗಳನ್ನ ನೀವು ಅಟೆಂಡ್ ಮಾಡಿಬಿಟ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಇರ್ತೈತೆ ಅನ್ನೋಂಥ ವಿಚಾರ ನನಗೆ. ಅದಕ್ಕೆ ನೀವು ಎಲ್ಲ ಆಲ್ಮೋಸ್ಟ್ ರಿಹರ್ಸಲ್ ಮಾಡ್ಕೊಂಡಿದ್ದೀರಿ, ಬಟ್ ಸ್ಟಿಲ್ ಇಟ್ಸ್ ಮೈ ಸಜೆಷನ್ ಅನ್ನೋಂಥ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸಲ ನಿಮ್ಗೆ ಗೊತ್ತದ ಪರೀಕ್ಷೆಗೆ ಮೊದಲೆಲ್ಲ 4 ಆಪ್ಷನ್ ಇರ್ತಿತ್ತು, ಈ ಸಲ 5 ಆಪ್ಷನ್ಸ್ ಕೊಟ್ಟಿದ್ದಾರೆ. 5 ಆಪ್ಷನ್ಸ್ ಕೊಡೋದ್ರಿಂದ ನೀವು ಲಾಸ್ಟ್ ಆಪ್ಷನ್
5ನೇ ಆಪ್ಷನ್ ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಅದು ಅಲ್ಲಿ ನೀವು ಯು ಹ್ಯಾವ್ ಟು ಬ್ಲ್ಯಾಕ್ ಆನ್ ದ ಸರ್ಕಲ್. ಅದಕ್ಕೆ ಇವನ್ 60 ಪ್ಲಸ್ 90 ಮಿನಿಟ್ಸ್ ನಂತರ ನಿಮಗೆ ಮತ್ತೆ ಎಡಿಷನಲ್ 5 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಲಾಸ್ಟ್ 5ನೇ ಆಪ್ಷನ್ ಫಿಲಪ್ ನೀವು ಮಾಡಿರ್ಲಿಲ್ಲ ಅಂದ್ರೆ ಸೊ 90 ಮಿನಿಟ್ಸ್ ಆದ ತಕ್ಷಣ ಒಂದು 5 ಮಿನಿಟ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಅವಾಗ ನೀವು ಅದನ್ನ 5ನೇ ಆಪ್ಷನ್ ಬ್ಲ್ಯಾಕ್ ಮಾಡ್ಕೋಬಹುದು. ಅದನ್ನ ಸರ್ಕಲ್ ನೀವು ಶುಡ್ ಬ್ಲ್ಯಾಕ್ ಆನ್ ದ ಸರ್ಕಲ್ ಅನ್ನೋಂಥದ್ದು. ಬಟ್ ಏನಂದ್ರೆ ಅಥವಾ ನೀವು ರೆಗ್ಯುಲರ್ ಮಾಡ್ತಾ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. 1ನೇ ಪ್ರಶ್ನೆ 2ನೇ ಪ್ರಶ್ನೆ 5ನೇ ಆಪ್ಷನ್ ನಿಮಗೆ ಸರಿ ಗೊತ್ತಿರ್ಲಿಲ್ಲ ಅಂದ್ರೆ ಅವಾಗ ನೀವು ಮಾಡಿಬಿಡ್ಬೋದು. ಅಥವಾ ಲಾಸ್ಟಿಗೆ ಎಲ್ಲಾ ಮುಗಿದ ನಂತರ ಲಾಸ್ಟಿಗೆ ಟೈಮ್ ಇರ್ಬೇಕು. ಮತ್ತದು ನಿಮಗೆ ಲಾಸ್ಟಿಗೆ ಟೈಮ್ ಉಳಿಲಿಲ್ಲ ಅಂತಂದ್ರೆ ಇಟ್ ಇಸ್ ಏನಂದ್ರೆ ನಿಮಗೆ ಅದು ಅಫೆಕ್ಟ್ ಆಗ್ತದೆ ಟೋಟಲ್. ಅಂದ್ರೆ ಒಂದು ಸರ್ಕಲ್ ಬಿಡುವಂತದಿಲ್ಲ, ಯಾವ್ದನ್ನು ಬ್ಲಾಂಕ್ ಬಿಡುವಂತದಲ್ಲ. 5 ಆಪ್ಷನ್ ಆಗಿ ಯಾವ್ದಾರ ಒಂದು ನೀವು ಮಾಡಿರ್ಲೇಬೇಕು ಅನ್ನೋ ವಿಚಾರ ನಿಮ್ಗೆ ಗೊತ್ತಿರಲಿ. ಸೊ ತಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ. ಅಂಡ್ ಇವನ್ ನಮ್ಮ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ 5 ಆಪ್ಷನ್ಸ್ ಇಟ್ಕೊಂಡು ನಾವು ಆನ್ಸರ್ ಶೀಟ್ ರೆಡಿ ಮಾಡಿಕೊಂಡು ಮಾದರಿ ಪರೀಕ್ಷೆಗಳನ್ನು ನಡೆಸಿದೀವಿ. ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ನೀವು ಅಟೆಂಡ್ ಆಗಿದ್ದೀರಿ. ಸೊ ಯು ಹ್ಯಾವ್ ಮೇಡ್ ಅ ಬೆಸ್ಟ್ ರಿಹರ್ಸಲ್. ಮತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು, ನಾ ಈ ಸಲ ಚೆನ್ನಾಗಿ ಮಾಡ್ತೀನಿ. ಮತ್ತು 2.5 ವರ್ಷದಿಂದ ಕಾಲ್ಫಾರ್ ಮಾಡಿರಲಿಲ್ಲ, ನನಗೆ ಗೊತ್ತಿದೆ. ನೀವೆಲ್ಲ ಬಹಳಷ್ಟು ಸ್ಟ್ರೆಸ್ ನಲ್ಲಿ ಇರ್ತೀರಿ. ಬಟ್ ಇದು ಒಂದೇ ಪರೀಕ್ಷೆ ಅಲ್ಲ. ಈ ಪರೀಕ್ಷೆ ಏನಿದೆ ಆಗಸ್ಟ್ 2ರಂದು ಸಂಡೇ ನಡೀತಾ ಇದೆ. HK ಮತ್ತು ನಾನ್ HK ಅವತ್ತು 2 ಇದರಲ್ಲಿ ಸೆಂಟರ್ ನಲ್ಲಿ ಪರೀಕ್ಷೆಗಳು ನಡೀತಾ ಇದೆ. ಇದು ಈ ಪ್ರಿಪರೇಷನ್ ನಿಮಗೆ ಮುಂಬರುವಂತ ಎಲ್ಲಾ ನೇಮಕಾತಿ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ. ಇದು ಒಂದೇ ಪರೀಕ್ಷೆ ಅಲ್ಲ. ಅಗೇನ್ CAR ಇರ್ಬೋದು, CAR ಅಂಡ್ DAR ಪರೀಕ್ಷೆ ಇದೆ. ಸೆಪ್ಟೆಂಬರ್ 6ನೇ ತಾರೀಕಿದೆ ಮತ್ತು ಸೆಪ್ಟೆಂಬರ್ 20ನೇ ತಾರೀಕು ನಿಮಗೆ KSRP ಅದು ಎಕ್ಸಾಮಿನೇಷನ್ ಇದೆ. ಸೊ ದಿಸ್ ಪ್ರಿಪರೇಷನ್ ವಿಲ್ ಹೆಲ್ಪ್ ಯು ಟು ಅಪಿಯರ್ ಫಾರ್ ಅದರ್ ಕಮಿಂಗ್ ಎಕ್ಸಾಮಿನೇಷನ್ಸ್. ಸೊ ಯು ಹ್ಯಾವ್ ಸೀರೀಸ್ ಆಫ್ ಎಕ್ಸಾಮಿನೇಷನ್ಸ್, ಮುಂಬರುವಂತ ಸೀರೀಸ್ ಆಫ್ ಎಕ್ಸಾಮಿನೇಷನ್ಸ್ ಇದೆ. ಈ ಪ್ರಿಪರೇಷನ್ ನಾವೆಲ್ಲಕ್ಕೂ ಹೆಲ್ಪ್ ಆಗ್ತಿದೆ ಅನ್ನೋ ವಿಚಾರ ನಿಮ್ಮಲ್ಲಿ ಇರಬೇಕು. ಮತ್ತು ಈ ಏನ್ ಸಂಡೇ ಆಗಸ್ಟ್ 2 ಅದಲ್ಲ, ಇದು ಒಂದು ಬೆಸ್ಟ್ ಮಾಡೆಲ್ ಟೆಸ್ಟ್ ನ ಅಟೆಂಡ್ ಮಾಡ್ತಾ ಇರೋ ಅಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಆಲ್ವೇಸ್ ಸ್ವಲ್ಪ ಸ್ಮೈಲಿಂಗ್ ಇರಬೇಕು, ಆಮೇಲೆ ಕೂಲ್ ಆಗಿರ್ಬೇಕು. ಇಲ್ಪ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು ಅನ್ನೋ ವಿಚಾರನ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಒಟ್ಟಾರೆ ಈ ಸಂಡೇ ಬರುವಂತ ಏನ್ PC ನೇಮಕಾತಿ ಪರೀಕ್ಷೆಗೆ ತಾವೆಲ್ಲ ತಯಾರಿ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ರಿ. ತಾವೆಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ ನನ್ನ ಕಾನ್ಫಿಡೆನ್ಸ್ ಅದ. ಸೊ ನಮ್ಮೆಲ್ಲ ಕ್ಲಾಸಿಕ್ KS ಅಂಡ್ IAS ಸ್ಟಡಿ ಸರ್ಕಲ್ ಮತ್ತು ಸ್ಪರ್ಧಾ ಸ್ಫೂರ್ತಿ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು.